ನಮ್ಮ ದಲಿತರಿಗೆ ಸತತವಾಗಿ ಅನ್ಯಾಯ ಮಾಡ್ತಾಯಿದೆ. 2023 ಮೇ ತಿಂಗಳಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಫಂಡು ನಮಗೆ ಬರುವ ಫಂಡು ಪೂರ್ತಿ ಡೈವರ್ಟ್ ಮಾಡಿ ಅದನ್ನು ಬೇರೆ ಸ್ಕೀಮಿಗೆ ಗ್ಯಾರಂಟಿ ಸ್ಕೀಮಿಗೆ ಉಪಯೋಗ ಮಾಡ್ತಾಯಿದ್ದಾರೆ. ನಾವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ವಿರೋಧ ಅಲ್ಲ, ಅವ್ರು ಬೇಕಾದ್ರೆ ಮಾಡಲಿ, ಆದರೆ ನಮ್ಮ ಫಂಡ್ ಯಾಕೆ, ನಮ್ಮ SCP TSP ಫಂಡ್ ಯಾಕೆ ಯೂಸ್ ಮಾಡಬೇಕು? ಬೇರೆ ಫಂಡ್ಗಳು ಅವ, BC ಫಂಡ್, ಮೈನಾರಿಟಿ ಡೆವಲಪ್ಮೆಂಟ್ ಫಂಡ್, ಬೇರೆ ಡಿಪೆಂಡ್ ಫಂಡ್ ಅವ. ಅದು ಬಿಟ್ಟು ನಮ್ಮ ಫಂಡಿಗೆ ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸತತವಾಗಿ ಈ ವರ್ಷ ಕೂಡ ಈ ಬಜೆಟ್ನಲ್ಲಿ ಕೂಡ ಅಂಥದ್ದೊಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ. ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು, ನಮ್ಮ ಫಂಡ್ ನಮ್ಮ SC ST ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿದೆ, ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್, ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ. ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ, ನಮ್ಮ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ, ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ. ಅವ್ರು ಹಳ್ಳಿ ಊರಿಂದ ಸಿಟಿಗೆ ಬಂದರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಬೇಸಿಕ್ ನೀಡ್ಸಿಗೆ ದುಡ್ಡಿಲ್ಲ, ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ, ಮನೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ನಮ್ಮ ಹಳೆ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ, ಖಂಡಿಸ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೋಬೇಕು. ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಪ್ಪಿಗೆ ಕೊಟ್ಟಾರ, ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾರೆ. ಅಲ್ಲ, ಎಂಥ ಅನ್ಯಾಯ ಇದು ಅಂದರೆ, ನಾನು ಒಬ್ಬ MP, ನಮ್ಮ ದಲಿತರಿಗೆ ಎಲ್ಲರಿಗೆ ನಿಮಗೆ ಒಂದು ಬೋರ್ವೆಲ್ ಹಾಕಿಸ್ಕೊಡ್ತೀನಿ ಅಂಥೇಳಿ 150 ಬೋರ್ವೆಲ್ ಮಂಜೂರಾತಿ ಮಾಡಿದ್ರು. ಮಂಜೂರಾತಿ ಮಾಡಿದ ಮೇಲೆ ನಾನು ಮಂಜೂರಾತಿ ಅದು ಅಂಥೇಳಿ ದಲಿತರಿಗೆ ಎಲ್ಲರಿಗೆ ಪತ್ರ ಬರೆದೆ. ಇವತ್ತು ಅದರಲ್ಲಿ ಬರೀ 20 ಮಾತ್ರ ಹಾಕಿ 130ಕ್ಕೆ ಬರೋ ಹಣನೂ ಕೂಡ ವಾಪಸ್ ತೊಗೊಂಡ್ರಿ. ನಾಚಿಕೆ ಆಗೋದಿಲ್ಲ ಇದನ್ನು ಸರ್ಕಾರದವ್ರಿಗೆ? ಹೆಂಗೆ ಸಹಿಸ್ಕೋಬೇಕು ಜನ? ಇವತ್ತು ಬಂದು ನಮಗೆ ಹೋಗಿತ್ತಾರೆ. ನಾವು ಹೇಳಿದೆ ಹೋಗಿ ಅವ್ರಿಗೆ ಹೋಗಿರಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಅಂತ ನಾನು ಹೇಳಿನಪ್ಪ. ಇಂಥ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ. ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಾಗ ಹೇಳ್ತೀನಿ.